ಆದ್ರೆ ಜೈಲೂಟಾನೇ ಫಿಕ್ಸ್ ಆಗಿಬಿಡುತ್ತಾ ಅಂತ ಹೇಳಿ ಈಗ ಮತ್ತೊಂದು ಪ್ರಕರಣ ಅವ್ರ ಮೇಲೆ ದಾಖಲಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಲ್ಡರ್ ನಾನು ಅಂತ ಹೇಳ್ಕೊಂಡು ಚಿನ್ನದ ವ್ಯಾಪಾರಿಗೆ ಈಕೆ ಮೋಸ ಮಾಡಿರುವ ಪ್ರಕರಣ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಐಶ್ವರ್ಯ ಮೋಸದ ಮತ್ತೊಂದು ಜಾಲ ಇದೀಗ ತೆರೆದುಕೊಳ್ತಾ ಇದೆ. ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರೊಬ್ಬರಂತೆ ಅವರಿಗೆ ಸರಿಸುಮಾರು 6.5 ಕೋಟಿ ವಂಚನೆ, ಬರೋಬ್ಬರಿ 6.5 ಕೋಟಿ ವಂಚನೆ ಮಾಡಿದ್ದಾರೆ. ನಾನು ಬಿಲ್ಡರು ಅಂತ ಹೇಳ್ಕೊಂಡು ಈಕೆ ಹೋಗಿ ಪೋಸ್ಟ್ ಕೊಟ್ಟಿದ್ಲಂತೆ, ಅದು ನಂಬಿ ಹಣ ಕೊಟ್ಟಿದ್ದಾರೆ. ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರಿಗೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿನ್ನ ಹಾಗೆ ದುಡ್ಡು ಎಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅನ್ನೋದು. ಇದೀಗ ಪೊಲೀಸರಿಗೆ ದೂರು ಕೊಡೋಕೆ ಮುಂದಾಗ್ತಾ ಇದ್ದಾರೆ ಆ ವ್ಯಕ್ತಿ. ಹಣ ಕೊಟ್ಟ ದಾಖಲೆ, ಸಿಸಿಟಿವಿ ವಿಡಿಯೋ ಸಹಿತ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ಈ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೇವಲ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಐಶ್ವರ್ಯ ಬೇರೆ ಬೇರೆಯವರಿಗೆ, ಅದರಲ್ಲೂ ಮಂಡ್ಯ ಭಾಗದ ಉದ್ಯಮಿ ಕಮ್ಮ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಐಶ್ವರ್ಯ ಗೌಡ ವಂಚನೆ ಪ್ರಕರಣವನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾ ಇದ್ರೆ ಅವು ಪ್ರಕರಣಗಳು ಮೇಲಿಂದ ಮೇಲೆ ಜೊತೆಗೆ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಒಬ್ಬಿಬ್ರಿಗೆ ಈಕೆ ವಂಚನೆಯನ್ನ ಮಾಡಿಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಅಮಾಯಕರನ್ನ ವಂಚನೆಗೊಳಗ ಒಳಪಡಿಸಿರೋದಂತೆ ಪ್ರಭಾವಿ ನಾಯಕರುಗಳು ಅದ್ರ ಜೊತೆಗೆ ಉದ್ಯಮಿಗಳಿಗೂ ಕೂಡ ವಂಚನೆ ಮಾಡಿರುವಂತಹ ಗಂಭೀರ ಆರೋಪಗಳು ಈಕೆಯ ವಿರುದ್ಧ ಇರುವಂತದ್ದು. ಅದರಲ್ಲೂ ಕೂಡ ಬಿಲ್ಡರ್, ಅದ್ರ ಜೊತೆಗೆ ಚಿನ್ನದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡರೊಬ್ಬರಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಸುಮಾರು 6.5 ಕೋಟಿಯಷ್ಟು ವಂಚನೆ ಮಾಡಿರುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಒಂದು ವಿಚಾರವಾಗಿ ಇವತ್ತು ಅಥವಾ ನಾಳೆ ಪ್ರಕರಣ ಕೂಡ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು. ವಂಚನೆಗೊಳಗಾಗಿರುವಂತ ವ್ಯಕ್ತಿ ಏನಿದ್ದಾರೆ ಅವರು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಚಿನ್ನದ ಮಳಿಗೆಗಳನ್ನು ಕೂಡ ಪಾರ್ಟ್ನರ್ಶಿಪ್ ನಲ್ಲಿ ಇಟ್ಟಿರುವಂತದ್ದು. 1.5 ವರ್ಷದ ಹಿಂದೆ ಐಶ್ವರ್ಯ ಗೌಡ ಹಾಗೂ ಈ ವಂಚನೆಗೊಳಗಾಗದಂತ ಉದ್ಯಮಿಗೆ ಪರಿಚಯ ಆಗಿತ್ತು. ಐಷಾರಾಮಿ ಕಾರ್ನಲ್ಲಿ ಬೌನ್ಸರ್ಸ್ ಹಾಗೂ ಗನ್ಮೆನ್ ನೊಂದಿಗೆ ಬಂದಿದ್ದಂತ ಐಶ್ವರ್ಯ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯನ ಮಾಡ್ಕೊಂಡಿದ್ರು. ಆ ಜೊತೆಗೆ ಆರಂಭದಲ್ಲಿ ಒಂದಷ್ಟು ವ್ಯವಹಾರವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರು. ಅಂದ್ರೆ ಮೊದಲಿಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಅಂದ್ರೆ ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡ್ಕೊಟ್ಟಿದ್ರು, ನಂಬಿಕೆ ಬರುವಂಗೆ ಮಾಡಿಕೊಂಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರೊಂದಿಗೆ ಈಕೆ ಸಂಬಂಧ ಇರೋದ್ರ ಬಗ್ಗೆಯೂ ಕೂಡ ಅಂದ್ರೆ ಅವ್ರ ಒಡನಾಟ ಇರೋದ್ರ ಬಗ್ಗೆ ಕೂಡ ಈ ಉದ್ಯಮಿಗೆ ತಿಳಿದು ಬಂದಿತ್ತು. ಆನಂತರ ಸಂಪೂರ್ಣವಾಗಿ ನಂಬಿದಂತ ಉದ್ಯಮಿ ಆಕೆಗೆ ಕೇಳಿದಂತ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿದ್ರು, ಅದ್ರ ಜೊತೆಗೆ ಚಿನ್ನವನ್ನು ಕೊಟ್ಟಿದ್ರು. ಆದ್ರೆ 1.5 ವರ್ಷದಿಂದ ಆತನಿಗೆ ಅಂದ್ರೆ ಚಿನ್ನ ಹಾಗೂ ಹಣವನ್ನು ವಾಪಸ್ ಮಾಡದಂತೆ ಸತಾಯಿಸ್ತಾ ಇರುವಂತದ್ದು. ಆದ್ರೆ ಸಂಪೂರ್ಣವಾಗಿ ಡಾಕ್ಯುಮೆಂಟ್ ಇಟ್ಕೊಂಡಿರುವಂತ ಉದ್ಯಮಿ ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದಾಗಿರುವಂತದ್ದು. ಈಗಾಗಲೇ ಅವ್ರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಪ್ರಭಾವಿ ನಾಯಕರೊಬ್ರು 10 ದಿವಸ ಕಾಯೋದಕ್ಕೆ ಹೇಳಿದ್ರು. ಯಾವಾಗ ಈಗ ಜೈಲು ಸೇರಿದ್ರು, ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಕೀಲರೊಬ್ಬರ ಸಹಾಯದೊಂದಿಗೆ ಅವರು ಇವತ್ತು ಅಥವಾ ನಾಳೆ ಬೆಂಗಳೂರು ಅಥವಾ ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಆದ್ರೆ ಜೈಲೂಟಾನೇ ಫಿಕ್ಸ್ ಆಗಿಬಿಡುತ್ತಾ ಅಂತ ಹೇಳಿ ಈಗ ಮತ್ತೊಂದು ಪ್ರಕರಣ ಅವ್ರ ಮೇಲೆ ದಾಖಲಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಲ್ಡರ್ ನಾನು ಅಂತ ಹೇಳ್ಕೊಂಡು ಚಿನ್ನದ ವ್ಯಾಪಾರಿಗೆ ಈಕೆ ಮೋಸ ಮಾಡಿರುವ ಪ್ರಕರಣ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಐಶ್ವರ್ಯ ಮೋಸದ ಮತ್ತೊಂದು ಜಾಲ ಇದೀಗ ತೆರೆದುಕೊಳ್ತಾ ಇದೆ. ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರೊಬ್ಬರಂತೆ ಅವರಿಗೆ ಸರಿಸುಮಾರು 6.5 ಕೋಟಿ ವಂಚನೆ, ಬರೋಬ್ಬರಿ 6.5 ಕೋಟಿ ವಂಚನೆ ಮಾಡಿದ್ದಾರೆ. ನಾನು ಬಿಲ್ಡರು ಅಂತ ಹೇಳ್ಕೊಂಡು ಈಕೆ ಹೋಗಿ ಪೋಸ್ಟ್ ಕೊಟ್ಟಿದ್ಲಂತೆ, ಅದು ನಂಬಿ ಹಣ ಕೊಟ್ಟಿದ್ದಾರೆ. ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರಿಗೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿನ್ನ ಹಾಗೆ ದುಡ್ಡು ಎಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅನ್ನೋದು. ಇದೀಗ ಪೊಲೀಸರಿಗೆ ದೂರು ಕೊಡೋಕೆ ಮುಂದಾಗ್ತಾ ಇದ್ದಾರೆ ಆ ವ್ಯಕ್ತಿ. ಹಣ ಕೊಟ್ಟ ದಾಖಲೆ, ಸಿಸಿಟಿವಿ ವಿಡಿಯೋ ಸಹಿತ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ಈ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೇವಲ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ,
ಐಶ್ವರ್ಯ ಬೇರೆ ಬೇರೆಯವರಿಗೆ, ಅದರಲ್ಲೂ ಮಂಡ್ಯ ಭಾಗದ ಉದ್ಯಮಿ ಕಮ್ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಐಶ್ವರ್ಯ ಗೌಡ ವಂಚನೆ ಪ್ರಕರಣವನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾ ಇದ್ರೆ ಅವು ಪ್ರಕರಣಗಳು ಮೇಲಿಂದ ಮೇಲೆ ಜೊತೆಗೆ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಒಬ್ಬಿಬ್ರಿಗೆ ಈಕೆ ವಂಚನೆಯನ್ನ ಮಾಡಿಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಅಮಾಯಕರನ್ನ ವಂಚನೆಗೊಳಗ ಒಳಪಡಿಸಿರೋದಂತೆ ಪ್ರಭಾವಿ ನಾಯಕರುಗಳು ಅದ್ರ ಜೊತೆಗೆ ಉದ್ಯಮಿಗಳಿಗೂ ಕೂಡ ವಂಚನೆ ಮಾಡಿರುವಂತಹ ಗಂಭೀರ ಆರೋಪಗಳು ಈಕೆಯ ವಿರುದ್ಧ ಇರುವಂತದ್ದು. ಅದರಲ್ಲೂ ಕೂಡ ಬಿಲ್ಡರ್, ಅದ್ರ ಜೊತೆಗೆ ಚಿನ್ನದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡರೊಬ್ಬರಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಸುಮಾರು 6.5 ಕೋಟಿಯಷ್ಟು ವಂಚನೆ ಮಾಡಿರುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಒಂದು ವಿಚಾರವಾಗಿ ಇವತ್ತು ಅಥವಾ ನಾಳೆ ಪ್ರಕರಣ ಕೂಡ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು. ಏನು ವಂಚನೆಗೊಳಗಾಗಿರುವಂತ ವ್ಯಕ್ತಿ ಏನಿದ್ದಾರೆ ಅವರು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಚಿನ್ನದ ಮಳಿಗೆಗಳನ್ನು ಕೂಡ ಪಾರ್ಟ್ನರ್ಶಿಪ್ ನಲ್ಲಿ ಇಟ್ಟಿರುವಂತದ್ದು. 1.5 ವರ್ಷದ ಹಿಂದೆ ಐಶ್ವರ್ಯ ಗೌಡ ಹಾಗೂ ಈ ವಂಚನೆಗೊಳಗಾಗದಂತ ಉದ್ಯಮಿಗೆ ಪರಿಚಯ ಆಗಿತ್ತು. ಐಷಾರಾಮಿ ಕಾರ್ನಲ್ಲಿ ಬೌನ್ಸರ್ಸ್ ಹಾಗೂ ಗನ್ಮೆನ್ ನೊಂದಿಗೆ ಬಂದಿದ್ದಂತ ಐಶ್ವರ್ಯ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯನ ಮಾಡ್ಕೊಂಡಿದ್ರು. ಜೊತೆಗೆ ಆರಂಭದಲ್ಲಿ ಒಂದಷ್ಟು ವ್ಯವಹಾರವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರು. ಅಂದ್ರೆ ಮೊದಲಿಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಅಂದ್ರೆ ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡ್ಕೊಟ್ಟಿದ್ರು, ನಂಬಿಕೆ ಬರುವಂಗೆ ಮಾಡಿಕೊಂಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರೊಂದಿಗೆ ಈಕೆ ಸಂಬಂಧ ಇರೋದ್ರ ಬಗ್ಗೆಯೂ ಕೂಡ ಅಂದ್ರೆ ಅವ್ರ ಒಡನಾಟ ಇರೋದ್ರ ಬಗ್ಗೆ ಕೂಡ ಈ ಉದ್ಯಮಿಗೆ ತಿಳಿದು ಬಂದಿತ್ತು. ಆನಂತರ ಸಂಪೂರ್ಣವಾಗಿ ನಂಬಿದಂತ ಉದ್ಯಮಿ ಆಕೆಗೆ ಕೇಳಿದಂತ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿದ್ರು, ಅದ್ರ ಜೊತೆಗೆ ಚಿನ್ನವನ್ನು ಕೊಟ್ಟಿದ್ರು. ಆದ್ರೆ 1.5 ವರ್ಷದಿಂದ ಆತನಿಗೆ ಅಂದ್ರೆ ಚಿನ್ನ ಹಾಗೂ ಹಣವನ್ನು ವಾಪಸ್ ಮಾಡದಂತೆ ಸತಾಯಿಸ್ತಾ ಇರುವಂತದ್ದು. ಆದ್ರೆ ಸಂಪೂರ್ಣವಾಗಿ ಡಾಕ್ಯುಮೆಂಟ್ ಇಟ್ಕೊಂಡಿರುವಂತ ಉದ್ಯಮಿ ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದಾಗಿರುವಂತದ್ದು. ಈಗಾಗಲೇ ಅವ್ರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ದಂಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಪ್ರಭಾವಿ ನಾಯಕರೊಬ್ರು 10 ದಿವಸ ಕಾಯೋದಕ್ಕೆ ಹೇಳಿದ್ರು. ಯಾವಾಗ ಈಗ ಜೈಲು ಸೇರಿದ್ರು, ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಕೀಲರೊಬ್ಬರ ಸಹಾಯದೊಂದಿಗೆ ಅವರು ಇವತ್ತು ಅಥವಾ ನಾಳೆ ಬೆಂಗಳೂರು ಅಥವಾ ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ. ಜೈಲೂಟಾನೇ ಫಿಕ್ಸ್ ಆಗಿಬಿಡುತ್ತಾ ಅಂತ ಹೇಳಿ ಈಗ ಮತ್ತೊಂದು ಪ್ರಕರಣ ಅವ್ರ ಮೇಲೆ ದಾಖಲಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಬಿಲ್ಡರ್ ನಾನು ಅಂತ ಹೇಳ್ಕೊಂಡು ಚಿನ್ನದ ವ್ಯಾಪಾರಿಗೆ ಈಕೆ ಮೋಸ ಮಾಡಿರುವ ಪ್ರಕರಣ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಐಶ್ವರ್ಯ ಮೋಸದ ಮತ್ತೊಂದು ಜಾಲ ಇದೀಗ ತೆರೆದುಕೊಳ್ತಾ ಇದೆ. ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರೊಬ್ಬರಂತೆ ಅವರಿಗೆ ಸರಿಸುಮಾರು 6.5 ಕೋಟಿ ವಂಚನೆ, ಬರೋಬ್ಬರಿ 6.5 ಕೋಟಿ ವಂಚನೆ ಮಾಡಿದ್ದಾರೆ. ನಾನು ಬಿಲ್ಡರು ಅಂತ ಹೇಳ್ಕೊಂಡು ಈಕೆ ಹೋಗಿ ಪೋಸ್ಟ್ ಕೊಟ್ಟಿದ್ಲಂತೆ, ಅದು ನಂಬಿ ಹಣ ಕೊಟ್ಟಿದ್ದಾರೆ. ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಮಂಡ್ಯ ಮೂಲದ ಕಾಂಗ್ರೆಸ್ ನಾಯಕರಿಗೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚಿನ್ನ ಹಾಗೆ ದುಡ್ಡು ಎಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿಲ್ಲ ಅನ್ನೋದು. ಇದೀಗ ಪೊಲೀಸರಿಗೆ ದೂರು ಕೊಡೋಕೆ ಮುಂದಾಗ್ತಾ ಇದ್ದಾರೆ ಆ ವ್ಯಕ್ತಿ. ಹಣ ಕೊಟ್ಟ ದಾಖಲೆ, CCTV ವಿಡಿಯೋ ಸಹಿತ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯ ಅಥವಾ ಬೆಂಗಳೂರಿನಲ್ಲಿ ಈ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಕೇವಲ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಐಶ್ವರ್ಯ ಬೇರೆ ಬೇರೆಯವರಿಗೆ, ಅದರಲ್ಲೂ ಮಂಡ್ಯ ಭಾಗದ ಉದ್ಯಮಿ ಕಮ್ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಡೀಟೇಲ್ಸ್ ಕೊಡೋದಾದ್ರೆ. ಸ್ಮಿತಾ, ಗೋಲ್ಡ್ ವಂಚನೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಐಶ್ವರ್ಯ ಗೌಡ ವಂಚನೆ ಪ್ರಕರಣವನ್ನ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗ್ತಾ ಇದ್ರೆ ಅವು ಪ್ರಕರಣಗಳು ಮೇಲಿಂದ ಮೇಲೆ ಜೊತೆಗೆ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಒಬ್ಬಿಬ್ರಿಗೆ ಈಕೆ ವಂಚನೆಯನ್ನ ಮಾಡಿಲ್ಲ, ಸಾಕಷ್ಟು ಮಂದಿಗೆ ವಂಚನೆ ಮಾಡಿರುವಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಮಂಡ್ಯದಲ್ಲಿ ಸಾಕಷ್ಟು ಅಮಾಯಕರನ್ನ ಒಳಪಡಿಸಿರೋದಂತೆ ಪ್ರಭಾವಿ ನಾಯಕರುಗಳು ಅದ್ರ ಜೊತೆಗೆ ಉದ್ಯಮಿಗಳಿಗೂ ಕೂಡ ವಂಚನೆ ಮಾಡಿರುವಂತಹ ಗಂಭೀರ ಆರೋಪಗಳು ಈಕೆಯ ವಿರುದ್ಧ ಇರುವಂತದ್ದು. ಅದರಲ್ಲೂ ಕೂಡ ಬಿಲ್ಡರ್, ಅದ್ರ ಜೊತೆಗೆ ಚಿನ್ನದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡರೊಬ್ಬರಿಗೆ ವಂಚನೆ ಮಾಡಿರುವಂತ ಆರೋಪ ಕೂಡ ಈಗ ಕೇಳಿ ಬಂದಿರುವಂತದ್ದು. ಸುಮಾರು 6.5 ಕೋಟಿಯಷ್ಟು ವಂಚನೆ ಮಾಡಿರುವಂತ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಒಂದು ವಿಚಾರವಾಗಿ ಇವತ್ತು ಅಥವಾ ನಾಳೆ
ಪ್ರಕರಣ ಕೂಡ ದಾಖಲಾಗುವಂತ ಸಾಧ್ಯತೆ ಇರುವಂತದ್ದು. ಏನು ವಂಚನೆಗೊಳಗಾಗಿರುವಂತ ವ್ಯಕ್ತಿ ಏನಿದ್ದಾರೆ ಅವರು ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಚಿನ್ನದ ಮಳಿಗೆಗಳನ್ನು ಕೂಡ ಪಾರ್ಟ್ನರ್ಶಿಪ್ ನಲ್ಲಿ ಇಟ್ಟಿರುವಂತದ್ದು. 1.5 ವರ್ಷದ ಹಿಂದೆ ಐಶ್ವರ್ಯ ಗೌಡ ಹಾಗೂ ಈ ವಂಚನೆಗೊಳಗಾಗದಂತ ಉದ್ಯಮಿಗೆ ಪರಿಚಯ ಆಗಿತ್ತು. ಐಷಾರಾಮಿ ಕಾರ್ನಲ್ಲಿ ಬೌನ್ಸರ್ಸ್ ಹಾಗೂ ಗನ್ಮೆನ್ ನೊಂದಿಗೆ ಬಂದಿದ್ದಂತ ಐಶ್ವರ್ಯ ತಾನೊಬ್ಬ ಬಿಲ್ಡರ್ ಅಂತ ಹೇಳಿ ಪರಿಚಯನ ಮಾಡ್ಕೊಂಡಿದ್ರು. ಜೊತೆಗೆ ಆರಂಭದಲ್ಲಿ ಒಂದಷ್ಟು ವ್ಯವಹಾರವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರು. ಅಂದ್ರೆ ಮೊದಲಿಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಅಂದ್ರೆ ಎಲ್ಲ ಚೆನ್ನಾಗಿ ವ್ಯವಹಾರ ಮಾಡ್ಕೊಟ್ಟಿದ್ರು, ನಂಬಿಕೆ ಬರುವಂಗೆ ಮಾಡಿಕೊಂಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರೊಂದಿಗೆ ಈಕೆ ಸಂಬಂಧ ಇರೋದ್ರ ಬಗ್ಗೆಯೂ ಕೂಡ ಅಂದ್ರೆ ಅವ್ರ ಒಡನಾಟ ಇರೋದ್ರ ಬಗ್ಗೆ ಕೂಡ ಈ ಉದ್ಯಮಿಗೆ ತಿಳಿದು ಬಂದಿತ್ತು. ಆನಂತರ ಸಂಪೂರ್ಣವಾಗಿ ನಂಬಿದಂತ ಉದ್ಯಮಿ ಆಕೆಗೆ ಕೇಳಿದಂತ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿದ್ರು, ಅದ್ರ ಜೊತೆಗೆ ಚಿನ್ನವನ್ನು ಕೊಟ್ಟಿದ್ರು. ಆದ್ರೆ 1.5 ವರ್ಷದಿಂದ ಆತನಿಗೆ ಅಂದ್ರೆ ಚಿನ್ನ ಹಾಗೂ ಹಣವನ್ನು ವಾಪಸ್ ಮಾಡದಂತೆ ಸತಾಯಿಸ್ತಾ ಇರುವಂತದ್ದು. ಆದ್ರೆ ಸಂಪೂರ್ಣವಾಗಿ ಡಾಕ್ಯುಮೆಂಟ್ ಇಟ್ಕೊಂಡಿರುವಂತ ಉದ್ಯಮಿ ಈಗ ಕಂಪ್ಲೇಂಟ್ ಕೊಡೋದಕ್ಕೂ ಮುಂದಾಗಿರುವಂತದ್ದು. ಈಗಾಗಲೇ ಅವ್ರ ವಿರುದ್ಧ ಆರೋಪ ಕೇಳಬರ್ತಾ ಇದ್ದಂಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಆದ್ರೆ ಪ್ರಭಾವಿ ನಾಯಕರೊಬ್ರು 10 ದಿವಸ ಕಾಯೋದಕ್ಕೆ ಹೇಳಿದ್ರು. ಯಾವಾಗ ಈಗ ಜೈಲು ಸೇರಿದ್ರು, ಈಗ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ವಕೀಲರೊಬ್ಬರ ಸಹಾಯದೊಂದಿಗೆ ಅವರು ಇವತ್ತು ಅಥವಾ ನಾಳೆ ಬೆಂಗಳೂರು ಅಥವಾ ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಇದೆ. ಸ್ಮಿತಾ. ರೈಟ್, ಧನ್ಯವಾದ ಆನಂದ್ ಮಾಹಿತಿಗಾಗಿ.